ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ಮಹಾಕುಂಭಮೇಳ ಸದ್ಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದ್ದು, ಭಾರತದ ನಾನಾ ಮೂಲೆಯಿಂದ ಸಾಧು ಸಂತರು, ಅಘೋರಿಗಳು ಹಾಗೂ ಭಕ್ತರು ಬರ್ತಿದ್ದಾರೆ. ಇದರ ನಡುವೆ ಬೆಕ್ಕಿನ ಕಣ್ಗಳು, ಕಾಮನ ಬಿಲ್ಲಿನಂತಹ ಕುಡಿಹುಬ್ಬುಗಳನ್ನು ಹೊಂದಿ ಒಂದೇ ರಾತ್ರಿಗೆ ನ್ಯಾಷನಲ್ ಕ್ರಶ್ ಆಗಿರುವಂತಹ ಕುಂಭಮೇಳದ ಭುವನ ಸುಂದರಿ ಮೋನಾಲಿಸಾಗೆ ಆಪತ್ತು ಎದುರಾಗಿದೆ. ಏನಂತೀರಾ? ಇದೇ ಇವತ್ತಿನ ವಿಶೇಷ. ಮಹಾಕುಂಭದ ಮೋನಾಲಿಸಾಗೆ ಆಪತ್ತು. ನಾನು ವೀರೇಶ್ ಶಿವಾನಂದ್ ಅಂಬಿ. ಮಹಾಕುಂಭಮೇಳ ಸದ್ಯ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಈ ಮಹಾಕುಂಭಮೇಳವು 144 ವರ್ಷಗಳ ಬಳಿಕ ನಡೆಯುತ್ತದೆ. ಇದು ನಮ್ಮ ಕಾಲದಲ್ಲಿ ನಡೆಯುತ್ತಿರುವುದಕ್ಕೆ ನಾವು ಹೆಮ್ಮೆ ಪಡಲೇಬೇಕು. ಯಾಕಂದರೆ ಈ ಕಾರ್ಯಕ್ರಮವು ನಮ್ಮ ಮೊಮ್ಮಕ್ಕಳಾಗಲಿ ಅವರ ಮಕ್ಕಳಾಗಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾರತದ ನಾನಾ ಭಾಗಗಳಿಂದ ಜನರು, ವಿದೇಶಿಗರು ಪ್ರಯಾಗರಾಜ್ನತ್ತ ಮುಖ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮಹಾಕುಂಭಮೇಳದಲ್ಲಿ IIT ಬಾಬಾ, ಉತ್ತರಾಖಂಡ್ ಸುಂದರಿ ಹರ್ಷ ರಿಚಾರಿಯಾ ಸಾಧ್ವಿ ಆಗಿರುವುದು, ರಾಯಚೂರಿನ ಜಿಲ್ಲಾಧಿಕಾರಿ ಸನ್ಯಾಸಿಯಾಗಿದ್ದು ಅಷ್ಟೇ ಯಾಕೆ, ಆಪಲ್ ಕಂಪನಿಯ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಪತ್ನಿ ಲಾರಿಯನ್ ಸ್ಟೀವ್ ಜಾಬ್ಸ್ ಕೂಡ ಮಹಾಕುಂಭಮೇಳಕ್ಕೆ ಬಂದು ಸಾಕಷ್ಟು ಸುದ್ದಿಯನ್ನ ಮಾಡಿದರು. ಆದರೆ ಇದೆಲ್ಲದರ ನಡುವೆ ಮಧ್ಯಪ್ರದೇಶದ ಇಂದೋರ್ನ ಬುಡಕಟ್ಟು ಜನಾಂಗದ ಆ 16ರ ಬಾಲೆ, 16ರ ಯುವತಿ ಮೋನಾಲಿಸಾ ಮಾತ್ರ ತನ್ನ ಮೋಹಕ, ಅತ್ಯಾಕರ್ಷಕ ಕಣ್ಣುಗಳಿಂದ ಎಲ್ಲರನ್ನ ತನ್ನತ್ತ ಸೆಳಿತಾ ಇದ್ದಾಳೆ. ಇನ್ನು ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿಯನ್ನು ಮಾಡ್ತಾ ಇದ್ದಾಳೆ. ಇನ್ನು ಇವಳ ಈ ಅಂದವನ್ನು ನೋಡಿ ಯೂಟ್ಯೂಬರ್ ಒಬ್ಬ ಸಂದರ್ಶನವನ್ನು ಮಾಡಿದ ನಂತರ ರಾತ್ರೋರಾತ್ರಿ ಸೆಲೆಬ್ರಿಟಿಯಾಗಿ ಇಡೀ ದೇಶದ ಜನರು ಇವಳತ್ತ ತಿರುಗಿ ನೋಡುವಂತೆ ಮಾಡಿದೆ. ಅಂತಹ ನ್ಯಾಚುರಲ್ ಬ್ಯೂಟಿಗೆ ಇದೀಗ ಒಂದು ಆಪತ್ತು ಕೂಡ ಎದುರಾಗಿದ್ದು, ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರ ಬಳಿ ನನಗೆ ದಯಮಾಡಿ ರಕ್ಷಣೆಯನ್ನು ಕೊಡುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾಳಂತೆ ಮೋನಾಲಿಸಾ. ಸದ್ಯ ಮಹಾಕುಂಭದಲ್ಲಿ ರುದ್ರಾಕ್ಷಿಯನ್ನ ಮಾರ್ತಾ ಇರುವಂತಹ ಸುಂದರಿ ಮೋನಾಲಿಸಾಗೆ ಸಾರ್ವಜನಿಕರ ಕಾಟ ಕೂಡ ಹೆಚ್ಚಾಗಿದೆ. ಕುಂಭಕ್ಕೆ ಬರುವವರು ನನ್ನನ್ನ ಹುಡುಕಿಕೊಂಡು ಬರ್ತಿದ್ದಾರೆ, ಬಂದು ಸೆಲ್ಫಿಯನ್ನು ತೆಗೆದುಕೊಳ್ತಿದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ, ಅಷ್ಟೇ ಯಾಕೆ ಇಂಟರ್ವ್ಯೂ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ನನಗೂ ಮತ್ತು ನನ್ನ ವ್ಯವಹಾರ ಮತ್ತು ವ್ಯಾಪಾರಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ನಮಗೆ ರುದ್ರಾಕ್ಷಿ ಮಾಲೆಗಳನ್ನು ಮಾರಿದರೆ ಮಾತ್ರ ಜೀವನವನ್ನು ನಡೆಸೋಕೆ ಸಾಧ್ಯ. ಕೆಲವರು ಸುಖಾಸುಮ್ಮನೆ ಬಂದು ಮಾತನಾಡ್ತಾ ಹರಟೆ ಹೊಡಿತಾ ಇದ್ದಾರೆ, ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ಮೋನಾಲಿಸಾ ತನ್ನ ಕಳವಳವನ್ನು ವ್ಯಕ್ತಪಡಿಸಿದ್ದಾಳೆ. ಇನ್ನು ಕೆಲವರಂತೂ ನೀನು ಮುಂಬೈಗೆ ಬಾ, ಅಥವಾ ನಾವೇ ನಿನ್ನನ್ನು ಕರೆದುಕೊಂಡು ಹೋಗ್ತೀವಿ, ಅಲ್ಲಿ ನಿನಗೆ ಟ್ರೈನಿಂಗನ್ನು ಕೊಡ್ತೀವಿ, ಹಾಗೂ ಸಿನಿಮಾದಲ್ಲಿ ನನಗೆ ಒಳ್ಳೆಯ ಚಾನ್ಸ್ ಕೂಡ ಕೊಡ್ತೀವಿ, ನೀನು ನೋಡೋಕ್ಕೆ ಥೇಟ್ ಬಾಲಿವುಡ್ ನಟಿ ಐಶ್ವರ್ಯ ರೈ ಹಾಗೆ ನಿನ್ನ ಕಣ್ಗಳಿವೆ, ಹಾಗೂ ಹಾಲಿವುಡ್ ನಟಿ ಏಂಜಲ್ ಹಾಗೆ ನೀನು ಕಾಣ್ತೀಯ ಅಂದಿದ್ದಾರಂತೆ. ಅಷ್ಟೇ ಯಾಕೆ, ನೀನು ಒಪ್ಪದಿದ್ರೆ ನಿನ್ನನ್ನು ಕಿಡ್ನ್ಯಾಪ್ ಕೂಡ ಮಾಡ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಇದರಿಂದ ನನಗೆ ಬಹಳ ಭಯ ಆಗ್ತಾ ಇದೆ ಅಂತ ಸ್ವತಃ ಮೋನಾಲಿಸಾ ಅವಳೇ ಹೇಳಿಕೊಂಡಿದ್ದಾಳಂತೆ. ಮಹಾಕುಂಭಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತಹ ಈ ಮೋನಾಲಿಸಾ, ನಾನು ಇದೇ ಮೊದಲ ಬಾರಿಗೆ ಮಹಾಕುಂಭಮೇಳಕ್ಕೆ ಬಂದಿದ್ದೇನೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಾರ್ವಜನಿಕರು ನನ್ನ ಮೇಲೆ ಮುತ್ತಿಗೆಯನ್ನು ಹಾಕಿದಾಗ ಸ್ವತಃ ಇಲ್ಲಿರ್ತಕ್ಕಂತಹ ಅಘೋರಿ ಬಾಬಾಗಳು ನನ್ನನ್ನು ರಕ್ಷಣೆ ಕೂಡ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಮೋನಾಲಿಸಾಳ ಈ ಅಂದ ಚಂದವನ್ನು ನೋಡಿದಂತಹ ಅಘೋರಿ ಒಬ್ಬರು ಇವಳು ದೇವಲೋಕದಿಂದ ಧರೆಗಿಳಿದಿರುವಂತಹ ಒಂದು ಅಪ್ಸರಿ ಅಂತ ಹೇಳಿದ್ದಾರಂತೆ. ಇವಳು ಶಾಂಭವಿ ನಗರದಿಂದ ಬಂದಿದ್ದಾಳೆ ಅಂತ ಭವಿಷ್ಯವಾಣಿಯನ್ನು ಕೂಡ ನೋಡಿದ್ದಾರೆ. ಆದರೆ ಇದರ ಬಗ್ಗೆ ಕೆಲವೊಂದಿಷ್ಟು ವಿಚಾರಿಸಿದಾಗ ಮೋನಾಲಿಸಾ ಮತ್ತು ಅವರ ಕುಟುಂಬ ಶಾಂಭವಿ ನಗರದವರು ಅಲ್ಲ ಅಂತ ಸಾರ್ವಜನಿಕರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ವೈರಲ್ ಆಗಿದ್ದರಿಂದ ಮಹಾಕುಂಭದಲ್ಲಿ ಮೋನಾಲಿಸಾ ಅವರಿಗೆ ರುದ್ರಾಕ್ಷಿ ಮಾಲೆಯನ್ನು ಮಾರೋದಕ್ಕೆ ನಿರ್ಬಂಧವನ್ನು ವಿಧಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ಮೋನಾಲಿಸಾ ಎಂಬುವಳ ಕಣ್ಣು ಯಾಕೆ ಹೀಗೆ ಇದೆ ಅಂತಂದರೆ, ವೀಕ್ಷಕರೇ, ರಾಜಸ್ಥಾನ ಭಾಗದಲ್ಲಿ ಕೋಬ್ರಾ ಜಿಪ್ಸಿ ಅಂತ ಒಂದು ಬುಡಕಟ್ಟು ಜನಾಂಗವಿದೆ. ಈ ಜನಾಂಗದವರು ಬೇರೆಯವರಿಗಿಂತ ಸ್ವಲ್ಪ ನೋಡೋಕ್ಕೆ ವಿಭಿನ್ನವಾದಂತಹ ಕಣ್ಣುಗಳನ್ನು ಹೊಂದಿರ್ತಾರೆ. ಕೆಲವರು ಬೆಕ್ಕಿನ ಕಣ್ಣುಗಳನ್ನು ಹೊಂದಿದ್ರೆ, ಇನ್ನು ಕೆಲವರು ಗರುಡ ಕಣ್ಣುಗಳನ್ನು ಹೊಂದಿರ್ತಾರೆ, ಇನ್ನು ಕೆಲವರಂತೂ ತಿಳಿ ನೀಲಿ ಬಣ್ಣದ ಕಡುಗೆಂಪು ಹಾಗೂ ಆ ಕಣ್ಣುಗಳನ್ನು ಹೊಂದಿರ್ತಾರೆ ಅಂತ ಹೇಳಲಾಗಿದೆ.
ಹಾಗೂ ಈ ಬಗ್ಗೆ ಸಾಕಷ್ಟು ಡಾಕ್ಯುಮೆಂಟ್ರಿ ಕೂಡ ಆಗಿವೆ. ಅದರಲ್ಲಿ ಈ ಮೋನಾಲಿಸಾ ಕಣ್ಣುಗಳು ಮಾತ್ರ ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇದ್ದು, ಇವಳು ನಿಜಕ್ಕೂ ಕೂಡ ಅದೇ ಜನಾಂಗಕ್ಕೆ ಸೇರಿದವಳ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಈ 16ರ ಯುವತಿ ಓದಲು ಬರೆಯಲು ಬಾರದಂತಹ ಈ ಮೋನಾಲಿಸಾಗೆ ಸಿನಿಮಾದವರಿಂದ ಸಾಕಷ್ಟು ಆಫರ್ಗಳ ಸುರಿಮಳೆವೇ ಸುರಿತಾ ಇದ್ದಾವಂತೆ. ಹಾಗೂ ಇವಳು ತನ್ನ ಕೊರಳಲ್ಲಿ ಹಾಕಿರುವಂತಹ ಆ ಒಂದು ಸರ ಬರೋಬ್ಬರಿ ಒಂದಲ್ಲ ಎರಡಲ್ಲ 11,000 ರೂಪಾಯಿಯಂತೆ. ಮೇಲಾಗಿ ನಿಮಗೆ ಯಾವ ನಟ ಮತ್ತು ನಟಿ ಇಷ್ಟ ಅಂತ ಕೇಳಿದಾಗ ನನಗೆ ಬಾಲಿವುಡ್ ಸ್ಟಾರ್ ಸಲ್ಮಾನ್ ಖಾನ್ ಮತ್ತು ನಟಿ ಸೋನಾಕ್ಷಿ ಸಿನ್ಹಾ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿದ್ದಾಳೆ. ಇನ್ನು ಸದ್ಯ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಆವರಣದಲ್ಲಿ ಒಂದು ಯಾವುದೋ ಮೂಲೆಯಲ್ಲಿ ಟೆಂಟ್ ಹಾಕಿಕೊಂಡಿರುವಂತಹ ಮೋನಾಲಿಸಾ ಕುಟುಂಬ ಜಪಮಾಲೆ ರುದ್ರಾಕ್ಷಿಯನ್ನು ಮಾರುತ್ತಾ ತಮ್ಮ ಜೀವನೋಪಾಯವನ್ನು ಸಾಗಿಸ್ತಾ ಇದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ವೀಕ್ಷಕರೇ, ಇದೇ ಮೋನಾಲಿಸಾ ಕುಟುಂಬ ಈ ಹಿಂದೆ ನಮ್ಮ ಮೈಸೂರಿಗೆ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮೈಸೂರಿಗೆ ಬಂದಾಗ ಈ ಮೋನಾಲಿಸಾಳ ಈ ಬ್ಯೂಟಿಯನ್ನ ಯಾರೋ ಗುರುತಿಸಲಿಲ್ವಾ ಅಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸದ್ಯ ರುದ್ರಾಕ್ಷಿ ಜಪಮಾಲೆಯನ್ನೇ ಮಾರಿ ಜೀವನವನ್ನು ಸಾಗಿಸ್ತಾ ಇರುವಂತಹ ಮೋನಾಲಿಸಾಗೆ ಸಾರ್ವಜನಿಕರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರಲಿ, ಅವರ ಜೀವನವನ್ನು ನಡೆಸಲಿಕ್ಕೆ ಉಪಯುಕ್ತವಾಗಲಿ ಅಂತ ಹೇಳ್ತಾ ಇದೇ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.